ಅಮೃತ ಬಳ್ಳಿ ಕಷಾಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಅಮೃತ ಬಳ್ಳಿಲಿರೋ ರೋಗ ನಿರೋಧಕ ಶಕ್ತಿ ಗುಣಗಳು ಎಷ್ಟು ಹೇಳಿದ್ರೂ ಕಮ್ಮಿನೇ. ಇದು ಯಾವ್ಯಾವ ಕಾಯಿಲೆಗೆ ಒಳ್ಳೇದಂತ ವಿಡಿಯೋ ಮಿಡಲಲ್ಲಿ ಹೇಳ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಅಮೃತ ಬಳ್ಳಿ ಅಂದರೆ ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಎಲೆ ಈ ಥರ ಹಾಟ್ ಶೇಪಲ್ಲಿ ಇರುತ್ತೆ. ತುಂಬ ಜನ ಬರೀ ಎಲೆ ಹಾಕಿ ಕಷಾಯ ಮಾಡ್ತಾರೆ. ಅಮೃತ ಬಳ್ಳಿ ಅಂದರೆ ಬಳ್ಳಿ ಹಾಕಬೇಕು, ತುಂಬ ಒಳ್ಳೆಯದು. ಅದು ಈ ಥರ ಇರುತ್ತೆ. ಎಳೆ ಬಳ್ಳಿ ತೊಗೊಬಾರ್ದು, ಸ್ವಲ್ಪ ಒಣಗಿರುತ್ತಲ್ವ, ಈ ಥರ ಇರುತ್ತೆ ನೋಡಿ, ಈ ಥರ ತೊಗೊಬೇಕು. ನಿಮಗೆ ಬೆಂಗಳೂರಲ್ಲಿ ಪಾರ್ಕ್ ಹತ್ರ ಹಳ್ಳಿ ಕಡೆ ಆದರೆ ಹೊಲದಲ್ಲೆಲ್ಲ ಸಿಗುತ್ತೆ. ನಮಗೆ ಒಂದು ಗ್ಲಾಸ್ ಕಷಾಯಕ್ಕೆ ಇಷ್ಟುದ್ದ ಬಳ್ಳಿ ಸಾಕಾಗುತ್ತೆ. ಕುಟ್ಟೆಣ್ಗೆಲಿ ಅಮೃತ ಬಳ್ಳಿ ಹಾಕ್ಕೊಳ್ಳೋಣ. ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. 7ರಿಂದ 8 ಕಾಳು ಮೆಣಸು, ಇದನ್ನ ಚೆನ್ನಾಗಿ ಜಜ್ಕೊಬೇಕು. ತುಂಬ ಜನಕ್ಕೆ ಎಸಿಡಿಟಿ ಪ್ರಾಬ್ಲಮ್ ಇದೆ. ಅವರು ಡೈಲಿ ಕಾಫಿ ಟೀ ಬದಲಾಗಿ ಇದನ್ನು ಒಂದು ಹಾಫ್ ಗ್ಲಾಸು ಖಾಲಿ ಹೊಟ್ಟೆಲಿ ಕುಡಿದ್ರೂ ಸಾಕು, ಎಸಿಡಿಟಿ ನಿಧಾನಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅಮೃತ ಬಳ್ಳಿ ಎಲೆ 4 ತೊಗೊಂಡಿದ್ದೀನಿ. ಡೆಂಗ್ಯೂ ಚಿಕನ್ ಗುನ್ಯಾ ಬಂದಾಗ ಸಿಕ್ಕಾಪಟ್ಟೆ ಜ್ವರ ಇರುತ್ತೆ. ಆವಾಗ ಈ ಕಷಾಯ ಕುಡಿಯೋದ್ರಿಂದ ಜ್ವರ ಬೇಗ ಕಮ್ಮಿ ಆಗುತ್ತೆ. 1 ಇಂಚು ಶುಂಠಿ. PCOD ಪ್ರಾಬ್ಲಮ್ ಎಲ್ಲ ಹೆಣ್ಮಕ್ಳನ್ನೂ ಕಾಡ್ತಿದೆ. ಅವರು ತಿಂಗಳಲ್ಲಿ 4 ದಿವಸನಾದರೂ ಈ ಕಷಾಯ ಕುಡಿಯೋದ್ರಿಂದ PCOD ಪ್ರಾಬ್ಲಮ್ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುಟ್ಕೊಬೇಕು. ನಿಮ್ಮ ಹತ್ರ ಕುಟ್ಟಣಿಗೆ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಬೋದು. ನಾನು ಇಲ್ಲಿ 1 ಕಪ್ ಕಷಾಯ ಮಾಡೋದ್ರಿಂದ 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನೋಡಿ, ಜಜ್ಜಿರೋದನ್ನ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನ್ ಅರಿಶಿನ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ನಾವು 2 ಕಪ್ ನೀರು ಹಾಕಿರೋದು, ಅದು 1 ಕಪ್ ಆಗಬೇಕು. ಮಳೆಗಾಲ ಶುರು ಆದರೆ ಸಾಕು, ಹಿಂದೆಯೇ ಶುರು ಆಗುತ್ತೆ ಕೋಲ್ಡು ಕೆಮ್ಮೆಲ್ಲ. ಈ ರೀತಿ ಕಷಾಯ ಮಾಡಿಕೊಂಡು ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ಕುಡಿಬೋದು. ಕೋಲ್ಡು ಕಾಫೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಗಂಟೆಲಿ ಕಟ್ಟಿರೋಂಥ ಕಫ ಕೂಡ ಕರಗುತ್ತೆ. ಅಮೃತ ಬಳ್ಳಿಲಿರೋ 1 ತುಂಡು ಬಳ್ಳಿನ ನೀವು ನಿಮ್ಮ ಟೆರೆಸಲ್ಲಿ ಒಂದು ಪಾಟಲ್ಲಿ ಹಾಕಿದ್ರೆ ಸಾಕು, ಟೆರೆಸ್ ತುಂಬ ಹಪ್ಕೊಳ್ಳುತ್ತೆ. ಕಷಾಯ ಒಂಚೂರು ಕಸರೆ ಇರುತ್ತೆ, ಅದಕ್ಕೆ 1 ಸ್ಪೂನ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಲಾಸ್ಟಲ್ಲಿ ಹಾಕ್ಕೊಬೇಕು. ನೋಡಿ, ಎಲ್ಲ ಚೆನ್ನಾಗಿ ಬೆಂದು ಅದರ ರಸ ಬಿಟ್ಟಿದೆ. ಅಮೃತ ಬಳ್ಳಿ ಎಲೆ ನಿಮಗೆ ಸಿಕ್ಕಿಲ್ಲ ಅಂದರೆ ಸೊಪ್ಪು ಮಾರೋರು ಅಥವಾ ತರಕಾರಿ ಮಾರೋರ ಹತ್ರ ಕೇಳಿದ್ರೂ ತಂದು ಕೊಡ್ತಾರೆ. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಸೋದಿಸ್ಕೊಳ್ಳೋಣ ಕಷಾಯನ. ಕಷಾಯ ಬಿಸಿಯಾಗಿರುವಾಗಲೇ ಕುಡಿಬೇಕು. ಈಗ ಅಮೃತ ಬಳ್ಳಿ ಕಷಾಯ ರೆಡಿಯಾಗಿದೆ. ಅಮೃತ ಬಳ್ಳಿ ಕಷಾಯ ರೆಡಿಯಾಗಿದೆ. ಹೆಸರಲ್ಲೇ ಇದೆ ಅಮೃತ ಅಂತ. ಖಂಡಿತವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.